ಎಲ್ಲರಿಗೂ ನಮಸ್ಕಾರಗಳು. 10 ನಿಮಿಷದ ಒಳಗಡೆ ಯಾವ ರೀತಿ ಒಂದು ಬ್ಲೌಸ್ ಪೀಸನ್ನು ಕಟ್ಟಿಂಗ್ನ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಆದರೆ ಕಟ್ಟಿಂಗ್ ವಿಡಿಯೋನ ಇವತ್ತು ತಿಳಿಸ್ತಾ ಇಲ್ಲ. ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ತಯಾರಿ ಮಾಡಿಕೊಂಡ್ರೆ 10 ನಿಮಿಷದ ಒಳಗಡೆ ನಾವು ಕಟ್ಟಿಂಗ್ನ ಮಾಡಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಹೊಸದಾಗಿ ಟೈಲರಿಂಗ್ ಕಲಿಯೋರಿಗೆ ಖಂಡಿತವಾಗ್ಲೂ ಈ ವಿಡಿಯೋ ಯೂಸ್ ಆಗುತ್ತೆ. ಹಾಗಾಗಿ ನಾನು ಇದನ್ನು ತಿಳಿಸ್ತಾ ಇದ್ದೀನಿ. ಸ್ಕಿಪ್ ಮಾಡ್ದೇ ಫುಲ್ಲು ವಿಡಿಯೋನ ನೋಡಿ. ಖಂಡಿತವಾಗ್ಲೂ ಹೊಸದಾಗಿ ಟೈಲರಿಂಗ್ ಕಲಿಯೋರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಇವಾಗ ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮಗೆ ಅವರು ಕೊಟ್ಟಿರುವಂಥ ಅಳತೆ ಬ್ಲೌಸನ್ನು ಕರೆಕ್ಟಾಗಿ ಅಳತೆನ ತಗೊಳ್ಬೇಕು. ಅದನ್ನು ಇಲ್ಲಿ ಒಂದು ಪೇಪರಲ್ಲಿ ನೋಡಿ, ಇದು ಫಾಲ್ ಹಾಕೋದಕ್ಕೆ ಬರುತ್ತಲ್ಲ, ಅದನ್ನು ಹಾಗೆ ಇಟ್ಕೊಂಡಿರ್ತೀನಿ. ಈ ರೀತಿ ಯೂಸ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಇದಕ್ಕೆ ಬರೆದು ಇಟ್ಕೊಳ್ಳಿ. ನಿಮ್ಮದು ಏನೇನು ಮೆಜರ್ಮೆಂಟ್ ಇದೆ ಅದನ್ನೆಲ್ಲನೂ ಕರೆಕ್ಟಾಗಿ ಒಂದು ಡೀಪ್ ತಗೊಳ್ಳೋದಾಗಲಿ, ಬ್ಲೌಸ್ನ ಉದ್ದ ಕರೆಕ್ಟಾಗಿ ಒಂದೇ ರೀತಿಯಲ್ಲಿ ಬರೆದು ಇಟ್ಕೊಳ್ಬೇಕು. ಹಾಗೆಯೇ ಇದು ಫಸ್ಟು ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ತಗೊಂಡು ಒಂದು ಕಡೆ ನೀಟಾಗಿ ಬರೆದಿಟ್ಕೊಳ್ಬೇಕು. ಆ ನಂತರ ನಾವು ಈ ರೀತಿ ಫೋಲ್ಡಿಂಗ್ನ ಹಾಕ್ಕೊಳ್ತೀವಿ. ಫೋಲ್ಡಿಂಗ್ನ ಹಾಕ್ಕೊಂಡು ನಾವು ಮೊದಲು ಯಾವುದನ್ನು ತಗೊಳ್ತೀವೋ ಪ್ರತಿ ಸರಿ ಕಟ್ಟಿಂಗ್ ಮಾಡೋ ಟೈಮ್ನಲ್ಲೂ ಅದನ್ನೇ ಮಾಡಬೇಕು. ನಾವು ಫಸ್ಟು ನೆಕ್ಕನ್ನು ತಗೊಳ್ಳೋದಾದರೆ ಇದರಿಂದನೇ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟು ಬ್ಲೌಸ್ ಪೀಸನ್ನ ಕಟ್ ಮಾಡೋವಾಗ್ಲೂ ಇದೇ ಮೆಥಡಲ್ಲೇ ಮಾಡಬೇಕು. ಫಸ್ಟು ಈ ನೆಕ್ಕನ್ನು ತಗೊಳ್ಳೋದು, ಆ ನಂತರ ಕಂಕ್ಳು ತಗೊಳ್ಳೋದು, ಆಮೇಲೆ ಈ ಸುತ್ತಳತೆಗಳನ್ನೆಲ್ಲ ತಗೊಳ್ಳೋದು. ಆ ರೀತಿ ಒಂದೊಂದನ್ನೇ ಮಾಡ್ಕೊಂಡು ಹೋಗಬೇಕು. ಪ್ರತಿ ಸರಿನೂ ಇದೇ ರೀತಿ ಮಾಡೋದ್ರಿಂದ ನಮಗೆ ಫಾಸ್ಟಾಗಿ ಕೈ ಒಂದೇ ತರಹ ಓಡುತ್ತೆ. ನಾವು ಒಂದು ಸಾರಿ ಕಟ್ ಮಾಡೋವಾಗ ಆ ಕಡೆಯಿಂದ ಮಾಡೋದು, ಒಂದು ಸಾರಿ ಈ ಕಡೆಯಿಂದ ಮಾಡೋದ್ರಿಂದ ನಮಗೆ ಬೇಗ ಫಾಸ್ಟಾಗಿ ಕಟ್ಟಿಂಗ್ ಮಾಡೋದಕ್ಕೆ ಆಗಲ್ಲ. ಇಲ್ಲಿ ಟೈಲರಿಂಗ್ ಕಲಿಯೋರು ಕೆಲವರು ಹಾಗೆ ಮಾಡ್ತಾರೆ. ಒಂದು ಸಾರಿ ಈ ಕ್ರಾಸ್ ಪಟ್ಟಿಯಿಂದ ತಗೊಳ್ತಾರೆ, ಇಲ್ಲಾಂದರೆ ಈ ಕಡೆ ನೆಕ್ಕಿಂದ ತಗೊಳ್ತಾರೆ. ಈ ರೀತಿ ಒಂದೊಂದು ಸಾರಿಗೆ ಒಂದೊಂದು ತಗೊಳ್ಳೋದ್ರಿಂದ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬೇಗ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗೆ ಸ್ಟಿಚಿಂಗ್ ಮಾಡುವಾಗ್ಲೂ ಅಷ್ಟೇ ಕರೆಕ್ಟಾಗಿ ಅದೇ ರೀತಿ ನಾವು ಯಾವುದನ್ನು ಫಸ್ಟು ಮಾಡ್ತೀವಿ ಅದನ್ನು ತಗೊಳ್ಬೇಕು. ನಾವು ಫಸ್ಟೇ ಎಲ್ಲನೂ ಲೈನಿಂಗ್ನ ಒಂದು ಕಡೆಯಿಂದ ಕೂಡಿಸಿ ಆ ನಂತರನೇ ನಾವು ಒಂದೊಂದೇ ಪಾರ್ಟ್ನ ತಗೊಂಡು ನಾವು ರೆಡಿ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಮಾಡೋದ್ರಿಂದ ನಿಮಗೆ ಬೇಗನೆ ಫಾಸ್ಟಾಗಿ ಬಟ್ಟೆನೂ ಕೂಡ ಹೊಲಿಬೋದು, ಕಟ್ಟಿಂಗ್ನೂ ಕೂಡ ಮಾಡ್ಬೋದು. ನಾವು ಯಾವುದನ್ನು ನಾವು ಫಸ್ಟು ಅಭ್ಯಾಸ ಮಾಡ್ಕೊಳ್ತೀವಿ ಅದನ್ನೇ ಕರೆಕ್ಟಾಗಿ ಕೊನೆವರೆಗೂ ಅದನ್ನೇ ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ನಿಮಗೆ ಬೇಗನೆ ಸ್ಟಿಚಿಂಗ್ ಮಾಡೋಕ್ಕೂ ಆಗುತ್ತೆ, ಕಟ್ಟಿಂಗ್ ಮಾಡೋಕ್ಕೂ ಆಗುತ್ತೆ. ಹಾಗೆ ನೋಡಿ, ಈ ರೀತಿ ಕರೆಕ್ಟಾಗಿ ಈ ರೀತಿ ರೌಂಡು ಈ ರೀತಿಯೇ ಬರಬೇಕು. ಆ ರೀತಿಯಾಗಿಯೇ ನೀವು ಕಟ್ಟಿಂಗ್ನ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಕೈಯಲ್ಲೇ ಹಾಕಬೇಕು ಇದನ್ನೆಲ್ಲ. ಈ ರೀತಿ ಸ್ಕೇಲೆಲ್ಲ ಬರುತ್ತೆ, ಈ ರೀತಿಯಾದಂತಹ ರೌಂಡದ್ದು. ಇದರಲ್ಲೆಲ್ಲ ಮಾಡೋದಕ್ಕೆ ಹೋದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಕೆಲವೊಂದು ಕೂರುತ್ತೆ, ಕೆಲವೊಂದಕ್ಕೆ ಅಳತೆಗಳಿಗೆ ಕೂರೋದಿಲ್ಲ. ನಾವು ಕೈಯಲ್ಲೇ ಈ ರೀತಿ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಆವಾಗಲೇ ನಿಮಗೆ ನೀಟಾಗಿ ಬರುತ್ತೆ. ಹಾಗೆ ಇದನ್ನು ಅಳತೆ ನಾನು ಯಾವಾಗ್ಲೂ ಮೇಯ್ನ್ ಬಟ್ಟೆನ ಯಾವತ್ತೂ ಕಟ್ ಮಾಡಬಾರ್ದು. ಈ ಲೈನಿಂಗ್ ಬಟ್ಟೆನ ಕಟ್ ಮಾಡಿ ಅದನ್ನು ಇದರಲ್ಲಿ ಇಟ್ಟು ಗುಂಡು ಪಿನ್ಗಳನ್ನ ಹಾಕ್ಕೊಳ್ಬೋದು. ಅದು ನಾನು ಇಂದಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ. ನಾವು ಬಟ್ಟೆನ ಸ್ವಲ್ಪ ಎಷ್ಟೇ ಕಡಿಮೆ ಇದ್ರೂ ಉಳಿಸಿ ನಾವು ಯಾವ ರೀತಿ ಉಳಿಸ್ಕೊಳ್ಬೋದು, ಪೈಪಿಂಗ್ ಕೂಡ ಕೊಡೋದಕ್ಕೆ ಇನ್ನೂ ಉಳಿಯೋವಷ್ಟು ಯಾವ ರೀತಿ ಅಂತ ಕಳೆದ ವೀಡಿಯೋಗಳಲ್ಲೆಲ್ಲ ನಾನು ತಿಳಿಸಿದ್ದೀನಿ. ಕೆಲವೊಂದು ತುಂಬ ಒಳ್ಳೊಳ್ಳೆ ಟೈಲರಿಂಗ್ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮಗೆ ಯೂಸ್ ಆಗುತ್ತೆ ನೋಡಿ. ಈ ರೀತಿಯಾಗಿ ಮೇಯ್ನ್ ಬಟ್ಟೆನ ಯಾವತ್ತೂ ಬ್ಲೌಸ್ ಪೀಸನ್ನ ಕಟ್ ಮಾಡಬಾರ್ದು. ಫಸ್ಟು ಲೈನಿಂಗ್ನ ಕಟ್ ಮಾಡಿಕೊಂಡು ಆನಂತರ ಈ ಬಟ್ಟೆನ ಕಟ್ ಮಾಡಿ ಆವಾಗ ಅದನ್ನು ಇಟ್ಟು ನಿಮಗೆ ಬೇಕಂದರೆ ಈ ಥರ ಗುಂಡು ಪಿನ್ಗಳನ್ನು ಹಾಕಿ ಆನಂತರ ಕಟ್ ಮಾಡ್ಕೊಳ್ಳಿ, ಈಸಿ ಆಗುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಯಾವ ರೀತಿ ಅಂತ ಇನ್ನೂ ಡೀಟೇಲಾಗಿ ತಿಳಿಸ್ಕೊಡ್ತೀನಿ.
ಹಾಗೆ ನಮಗೆ ಬೇಕಾಗಿರುವಂತಹ ಟೇಪು, ಕತ್ರಿ, ಮಾರ್ಕರು ಪ್ರತಿಯೊಂದನ್ನು ಎಲ್ಲನೂ ಇಟ್ಕೊಂಡು ಒಂದು ಸಾರಿ ಕೂತ್ಕೊಂಡು ಕಟ್ಟಿಂಗ್ನ ಮಾಡ್ಕೊಂಡ್ಬಿಡಿ. ಒಂದು 2 ಬ್ಲೌಸ್ ಇದೆ ಅಂದರೆ ಅದನ್ನು ಮುಗಿಸ್ಕೊಂಡ್ಬಿಡಿ. ಒಂದೇ ದಿನ ಕಟ್ಟಿಂಗ್ ಮಾಡಿಕೊಂಡು ಒಂದಿನ ಸ್ಟಿಚಿಂಗ್ ಮಾಡೋ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಅದು ಇನ್ನೂ ಕೂಡ ಬೇಗನೆ ನಿಮಗೆ ಆಗುತ್ತೆ. 2-3 ಬ್ಲೌಸ್ ಇದೆ ಅಂದರೆ ಇವತ್ತು ಕಟ್ ಮಾಡಿ ಇಟ್ಕೊಳ್ಳಿ, ಆದರೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಾಳೆ ಒಂದಿನ ಸ್ಟಿಚಿಂಗು ಒಂದಿನ ಕಟ್ಟಿಂಗು ಅನ್ನೋ ರೀತಿ ಮಾಡ್ಕೊಳ್ಳಿ. ಬಟನ್ ಹಾಕೋದು, ಒಂದಿನ ಕಟ್ಟಿಂಗ್ ಮಾಡ್ಕೊಳ್ಳೋದು, ನಿನ್ನೆ ಹೊಲ್ದಿರೋಂಥ ಬ್ಲೌಸ್ಗಳನ್ನು ಇವತ್ತು ಎಮ್ಮಿಂಗ್ ಮಾಡಿಕೊಂಡು ಅದಕ್ಕೆಲ್ಲ ಹುಕ್ಸ್ ಹಾಕಿ ಇನ್ನು ನಾಳೆ ಹೊಲಿಯೋ ಅಂಥ ಬಟ್ಟೆಗಳನ್ನ ಇವತ್ತು ಕಟ್ ಮಾಡಿ ಇಟ್ಕೊಳ್ಳೋದು. ಆ ರೀತಿಯೂ ಪ್ಲ್ಯಾನ್ ಮಾಡಿಕೊಂಡ್ರೆ ಹೊಸದಾಗಿ ಮಾಡೋರಿಗೆ ಆವಾಗ ನಮಗೆ ಡೈಲಿ ಮಿಷಿನ್ ಮೇಲೆ ಕೂತ್ಕೊಳ್ಳೋದ್ರಿಂದ ಸ್ವಲ್ಪ ಹೀಟು ಅನಿಸುತ್ತೆ, ಆಮೇಲೆ ಕಾಲು ನೋವು ಬರೋದು, ಬೆನ್ನು ನೋವು ಎಲ್ಲ ಬರೋದು ಆಗುತ್ತೆ. ಹಾಗೆ ಒಂದಿನ ರೆಸ್ಟ್ ಕೊಟ್ಟಾಗೂ ನಮಗೆ ಆಗುತ್ತೆ. ಅದು ಒಂದಿನ ಕಟ್ಟಿಂಗ್ ಮಾಡಿಕೊಂಡು ಒಂದು ಎಮ್ಮಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇನ್ನೊಂದು ದಿನ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ. ನಾನಿನ್ನು ಸ್ಟಿಚ್ ಮಾಡಬೇಕು. ಅವರು ಸೇಮ್ ಒಬ್ರದೇ ಇದು ಎಲ್ಲ ಒಂದೇ ಕಲರ್ ಇರೋದ್ರಿಂದ ಪೈಪಿಂಗ್ ಎಲ್ಲ ಲಾಸ್ಟಲ್ಲಿ ಕೊಡೋಣ, ಬಟ್ಟೆ ಎಷ್ಟು ಮಿಕ್ಕುತ್ತೆ ನೋಡಿಕೊಂಡು ಅಂತ ಹೇಳಿ ಇವಾಗ ಇದೊಂದನ್ನು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಇದೆರಡಕ್ಕೂ ನಾನು ಕಟ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೈಲರಿಂಗ್ನ ಬಗ್ಗೆ ಏನಾದರೂ ವಿಡಿಯೋಗಳು ಬೇಕಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಸಾಧ್ಯ ಆದರೆ ನನಗೆ ಅದ್ರ ವಿಷಯ ಗೊತ್ತಿದ್ದರೆ ನಾನು ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ.